ಸರ್ ಈಗ ಒಂದು ಸೀನನ್ನು ಶೂಟ್ ಮಾಡೋಂಥ ರೀತಿ ಬೇರೆ ಇರುತ್ತೆ. ಎಲ್ಲಿ ಒಂದು ಸೀನನ್ನು ಡಿಸೈನ್ ಮಾಡಿ ಕ್ರಿಯೇಟ್ ಮಾಡೋವಂಥದ್ದು ಚಾಲೆಂಜ್ ತುಂಬ ಇರುತ್ತೆ. ಒಂದು ಸೀನ್ ಮಾಡೋಕ್ಕೆ ಎಷ್ಟು ಡ್ಯೂರೇಷನ್ ಬೇಕಾಗುತ್ತೆ, ಎಷ್ಟು ಟೈಮ್ ತೊಗೊಂಡ್ರಿ ಸರ್, ಒಂದು ಇಡೀ ಸಿನಿಮಾ ಮುಗಿಸೋಕೆ ಎಷ್ಟು ದಿನ ತೊಗೊಂಡ್ರಿ ಅಂತ? ಅದು ಒಂದೊಂದು ಸೀನು ಒಂದು ವಾರ ಬೇಕು, ಒಂದು ಸೀನು ತಿಂಗಳು, ಒಂದು ಸೀನು ತಿಂಗಳಾಗಟ್ಲೆ ಇರ್ತದೆ. ಕೆಲವೆಲ್ಲ ಕ್ಯಾರೆಕ್ಟರ್ ಕಮ್ಮಿ ಇದ್ದು, ಮೂಮೆಂಟ್ ಕಮ್ಮಿ ಇದ್ದು, ಕಲರೇಷನ್ ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಇದ್ದರೆ ಅಂದರೆ 4 ಮಾಡಬೇಕಲ್ಲ, ಫೋಟೋಜೇಷನ್ನು, ಲಿಪ್ ಮೂಮೆಂಟು ಮತ್ತು ಮೂಮೆಂಟು ಎಲ್ಲ ಮಾಡ್ಕೊಂಡು ಮಾಡಬೇಕು ಅಂದರೆ ಇದೇ ಅದು ಆ ಸೀನಲ್ಲಿ ಏನು ಮೂಮೆಂಟ್ ಅದೇ ಅದಕ್ಕೆ ತಕ್ಕನಾಗಿ ಟೈಮ್ ಡ್ಯೂರೇಷನ್ ತಗೊಂಡ್ರು. ಸರ್ ಇದಕ್ಕೆಲ್ಲವಕ್ಕೂ ಕೂಡ ಎಲ್ಲಿ ಕೆಲಸ ಮಾಡಿದ್ರಿ? ತಂಡ ಎಲ್ಲಿ ಕೆಲಸ ಮಾಡ್ತು? ನಮ್ಮ ಸ್ಟುಡಿಯೋ. ಎಷ್ಟು ಜನ ಕೆಲಸ ಮಾಡಿದ್ರಿ? ನಮ್ಮ ಸ್ಟುಡಿಯೋ KPM ಸ್ಟುಡಿಯೋ. ನಮ್ಮ ಟೀಮ್ ಇಂಜಿನಿಯರ್ ಇಂಜಿನಿಯರು ನೂತನ ಅಂತ ಅವ್ರಿಗೆ ಗೊತ್ತು. ನಮ್ಮ ಸ್ಟುಡಿಯೋದಲ್ಲೇ ಮಾಡಿದ್ವಿ. ಎಷ್ಟು ದಿನ ಕೆಲಸ ಮಾಡಿದ್ವಿ? 1 ವರ್ಷ 6 ತಿಂಗಳು ಪ್ಲಾನ್ ಮಾಡ್ದು, ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದ್ದು 6 ತಿಂಗಳಿಗೆ ಮುಗಿಸ್ತು. ಸರ್ ಈಗ ಸಿನಿಮಾ ಮಾಡೋದಕ್ಕೂ ನಾರ್ಮಲ್ ಸಿನಿಮಾ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಅಂತ ನಿಮಗೆ ಅನ್ನಿಸ್ತು? ಮತ್ತು ಈ ಸಿನಿಮಾದ ಬಜೆಟ್ ಏನಾಗಿತ್ತು ಅಂತ? ಬಜೆಟ್ಟು ನಮ್ಮ ನೂತನ ಹೇಳ್ತಾರೆ. ಅಂದರೆ ಇದು ಡ್ಯೂರೇಷನ್ನು ಹೇಳಿದ್ನಲ್ಲ, 6 ತಿಂಗಳು ಪ್ರಿಪ್ರೇಷನ್ ಮಾಡಿ 6 ತಿಂಗಳಿಗೆ ಪ್ರೊಡಕ್ಷನ್ ಶುರು ಮಾಡಿ 6 ತಿಂಗಳಿಗೆ ಮುಗಿಸಿದ್ದೀವಿ. ಬಜೆಟು ಮತ್ತು ಆ ಟೆಕ್ನಿಕಲ್ ಇದೆಲ್ಲ ನಮ್ಮ ನೂತನ ಹೇಳ್ತಾರೆ. ಓಕೆ, ಇಂಡಸ್ಟ್ರಿಗೆ ಸಪೋರ್ಟಿವ್ ಆಗೋ ಥರ AI ಮೂಲಕ ಏನು ಮಾಡ್ಬೋದು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಈ ಹಂತಕ್ಕೆ ಸದ್ಯಕ್ಕೆ? ಇಂಡಸ್ಟ್ರಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಅಂದರೆ ಇದು ಪಬ್ಲಿಸಿಟಿ ಬಗ್ಗೆ AI ಮಾಡ್ಬೋದಾ ನೋಡ್ಬೇಕು ಅಷ್ಟೇ. ಇನ್ನೆಲ್ಲ AI ಮಾಡ್ಕೊಡ್ತಾರೆ, ಏನು ತೊಂದರೆ ಇಲ್ಲ ಅದಕ್ಕೆ. ಅಂದರೆ ಈಗ ಯಾರೋ ಒಬ್ಬರು ಹೀರೋ ಆಗಬೇಕು ಅಂತ ಇಷ್ಟಪಟ್ಟರೆ ಅವರು ಸ್ಟಿಲ್ ಫೋಟೋ ಸಾಕು, AI ಮಾಡ್ಕೊಡ್ತದೆ. ಈಗ ಒಬ್ಬ ಮನುಷ್ಯನ ಹೀರೋ ಮಾಡಿಕೊಡ್ತದೆ, ಒಂದು ಹುಡುಗಿನ ಹೀರೋನ್ ಮಾಡಿಕೊಡ್ತದೆ.